ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಟ್ಟದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಟ್ಟದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ಒಬ್ಬ ಟೋಪಿ ಮಾರಾಟಗಾರನಿದ್ದ. ಊರಿಂದ ಊರಿಗೆ ಟೋಪಿ ಮಾರಾಟ ಮಾಡುತ್ತಾ ಅವನು ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಅವನು ಟೋಪಿ ಮಾರುತ್ತಾ ಬೇರೆ ಊರಿಗೆ ಹೋಗುವಾಗ ದಣಿಗೂ ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡೆಯಲು ಕೂತು ಇಲ್ಲೇ ತುಸು ಹೊತ್ತು ನಿದ್ರಿಸಿದ. ಅವನು ನಿದ್ರೆ ಮಾಡುತ್ತಿದ್ದಾಗ ಅಲ್ಲಿ ಮರದಲ್ಲಿ ಹತ್ತಿರದಲ್ಲಿದ್ದ ಮಂಗಗಳೆಲ್ಲ ಆ ಟೋಪಿ ಮಾರಾಟಗಾರನ ಸುತ್ತಲೂ ಬಂದು ಜಿಗಿದು ಕುಪ್ಪಳಿಸಲು ಶುರು ಮಾಡಿದವು. ಅವನ ಗಂಟಿನಲ್ಲಿದ್ದ ಟೋಪಿಗಳನ್ನೆಲ್ಲ ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಹಾಕಿಕೊಂಡು ಸಂತೋಷ ಪಡಲಾರಂಭಿಸಿದವು. ಜಿಗಿಯುತ್ತಾ ಕುಪ್ಪಳಿಸುತ್ತಾ ಎಲ್ಲಾ ಕಡೆ ತಿರುಗಲಾರಂಭಿಸಿದವು. ತದನಂತರ ಟೋಪಿ ಮಾರಾಟಗಾರ ಎದ್ದು ನೋಡಿ, ಅಯ್ಯೋ, ನನ್ನ ಟೋಪಿಗಳೇ ಕಾಣುತ್ತಿಲ್ಲವಲ್ಲ, ಎಲ್ಲಿ ಹೋದವು ಎಂದು ಹುಡುಕಲಾರಂಭಿಸಿದ. ತಲೆ ಎತ್ತಿ ನೋಡುತ್ತಾನೆ, ಮಂಗಗಳು ಟೋಪಿಗಳನ್ನು ಹಾಕಿಕೊಂಡು ಖುಷಿಯಿಂದ ಕುಣಿಯುತ್ತಿದ್ದಾವೆ. ಆಗ ಎದ್ದು ಬಿಟ್ಟು ಟೋಪಿಯನ್ನು ಕೊಡ್ರಪ್ಪ ಕೊಡ್ರಪ್ಪ ಮಂಗಗಳ ಅಂತ ಕೇಳುತ್ತಾನೆ. ಅವು ಕೂಡ ನೀನು ಕೊಡು ನೀನು ಕೊಡು ಅಂತ ವಾಪಸ್ಸು ಆ ಮಾರಾಟಗಾರನಿಗೆ ಕೇಳುತ್ತಾರೆ. ಬನ್ನಿ ಬನ್ನಿ ಅಂತ ಕರೆಯುತ್ತಾರೆ. ಅವು ಕೂಡ ನೀನು ಬಾ ಅಂತ ಕರೆಯುತ್ತಾರೆ. ಮಾರಾಟಗಾರನಿಗೆ ಬೇಸತ್ತು ತನ್ನ ತಲೆಯಲ್ಲಿದ್ದ ಟೋಪಿಯನ್ನು ಕೆಳಗೆ ಹಾಕುತ್ತಾನೆ. ನಿಧಾನವಾಗಿ ಕೆಳಗೆ ಹಾಕುತ್ತಾನೆ. ಮಂಗಗಳು ಕೂಡ ಟೋಪಿಗಳನ್ನು ಕೆಳಗೆ ಒರೆಸುತ್ತಾರೆ. ಗಡ 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 ನಮ್ಮ ಟೋಪಿ ಮಾರಾಟಗಾರ ಆ ಟೋಪಿಗಳನ್ನು ಎಲ್ಲ ತೆಗೆದುಕೊಂಡು ಆ ಜಾಗದಿಂದ ಪರಾರಾಗಿ ಆಗುತ್ತಾನೆ. ಮಂಗಗಳೆಲ್ಲ ಕೂಪ್ಪಳಿಸಿ ಅಯ್ಯೋ ನಾವು ಮೋಸ ಹೋದವಲ್ಲ ಎಂದು ಬೇಚಾಡಿಕೊಳ್ಳುತ್ತಾರೆ. ದೇವರಹಳ್ಳಿ ಎಂಬ ಊರು, ಅಲ್ಲಿ ಒಬ್ಬಳು ಅಜ್ಜಿ ವಾಸವಾಗಿದ್ದಳು. ಅವಳಿಗೆ ಅವಳ ಕಡೆಯವರೆಂಬ ಯಾರೂ ಇರಲಿಲ್ಲ. ಅವಳು ಊರಿನ ದೇವಸ್ಥಾನ ಪಕ್ಕದಲ್ಲಿ ಸಣ್ಣ ಗುಡಿಸಿನಲ್ಲಿ ಹಾಕಿಕೊಂಡು ವಾಸವಾಗುತ್ತಿದ್ದಳು. ನಿತ್ಯ ಬೆಳಿಗ್ಗೆ ಎದ್ದು ದೇವಸ್ಥಾನದ ಸುತ್ತ ಕಸ ಹೊಡೆದು ಸ್ವಚ್ಛಗೊಳಿಸಿ ಅಂಗಳ ಸಾರಿಸಿ ರಂಗವಲ್ಲಿ ಹಾಕುತ್ತಿದ್ದರು. ನಂತರ ಸುತ್ತಮುತ್ತ ಸಿಗುವ ಹೂವನ್ನು ಕೊಯ್ದು ದೇವರ ಗುಡಿಯಲ್ಲಿಟ್ಟು ನಿತ್ಯ ಪೂಜೆಗೆ ಅನುಕೂಲ ಪಡಿಸಿದ್ದರು. ಪೂಜೆ ನಂತರ ಪೂಜಾರಿ ಕೊಡುವ ಪ್ರಸಾದ ಮತ್ತು ಭಕ್ತರು ನೀಡುವ ದವಸ ಧಾನ್ಯ ಸ್ವೀಕರಿಸಿ
ಹೇಗೋ ಜೀವನ ಸಾಗಿಸುತ್ತಿದ್ದಳು. ಒಮ್ಮೆ ಊರಗೌಡರ ಮನೆಯಲ್ಲಿ ಹಬ್ಬವೊಂದು ಗೋಧಿ ಹುಗ್ಗಿ ಮಾಡಿದ್ದರು. ಅದನ್ನು ಅಜ್ಜಿಗೂ ಕಳಿಸಿದ್ದರು. ಅಜ್ಜಿಗೆ ಅದರ ಸವಿರುಚಿ ಬಹಳ ಎನಿಸಿತು. ತಾನು ಒಮ್ಮೆಯಾದರೂ ಆ ಪಾಯಸ ಮಾಡಬೇಕೆಂದು ಮಾರುಕಟ್ಟೆಗೆ ಗೋಧಿ ನುಚ್ಚು, ಕೊಬ್ಬರಿ, ದ್ರಾಕ್ಷಿ ಗೋಡಂಬಿ, ತುಪ್ಪ ತೆಗೆದುಕೊಂಡು ಬರಲು ಮಾರುಕಟ್ಟೆಗೆ ಹೋದ.